ಟಾರ್ಗೆಟ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಈಗ ಈ ವ್ಯಾಕರಣದಲ್ಲಿ ಬರ್ತಕ್ಕಂಥ ಮೊದಲನೇದು ಮುಖ್ಯವಾಗಿರ್ತಕ್ಕಂಥ ಅಧ್ಯಾಯ ಇಲ್ಲಿಂದ ಈ ಒಂದು ಸಿಲೆಬಸ್ ಆರಂಭ ಆಗಿದೆ. ಹಾಗಾದ್ರೆ ಈ ಎರಡನೇ ಚಾಪ್ಟರ್ದಲ್ಲಿ ಬರ್ತಕ್ಕಂಥದ್ದು ಯಾವುದಂದ್ರೆ ವರ್ಣಮಾಲೆ ರೀ. ಯಾವ ವರ್ಣಮಾಲೆ ಅಂದರೆ ಕನ್ನಡದ ವರ್ಣಮಾಲೆ. ಹಾಗಾದ್ರೆ ವರ್ಣಮಾಲೆ ಅನ್ನೋ ಪದವನ್ನು ಗಮನಿಸಿದಾಗ ಇಲ್ಲಿ ಎರಡು ಪದಗಳನ್ನು ನಾವು ತಿಳಿದುಕೊಳ್ಳಬಹುದು. ಹಾಗಾದ್ರೆ ಎರಡು ಪದಗಳು ಯಾವ್ಯಾವ ಅಂದರೆ ಒಂದು ವರ್ಣ, ಇನ್ನೊಂದು ಮಾಲೆ ರೀ. ಹಾಗಾದ್ರೆ ವರ್ಣ ಅಂತಂದರೆ ಏನಂತ ಕರಿತೇವೆ ಅಂದರೆ ಇದು ಅಕ್ಷರ ಅಂತ ಕರಿತೇವೆ. ವರ್ಣ ಅಂದ್ರೆ ಅಕ್ಷರ. ಹಾಗಾದ್ರೆ ವರ್ಣ ಅಂದರೆ ಏನಂದ್ರೆ ಅಕ್ಷರ ರೀ, ಅಕ್ಷರಗಳ ಮಾಲೆ ರೀ. ಹಾಗಾದ್ರೆ ಈ ಕನ್ನಡ ವರ್ಣಮಾಲೆ ಅನ್ನೋದು ಬಹುವಚನವನ್ನು ತಿಳಿಸ್ಕೊಡ್ತದೆ. ಕನ್ನಡ ವರ್ಣಮಾಲೆ ಅಂದ್ರೆ ಅಕ್ಷರಗಳ ಮಾಲೆ. ಹಾಗಾದ್ರೆ ಈ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂದ್ರೆ 49 ಅಕ್ಷರಗಳಿವೆ. ಕೆಲವೊಂದು ಸಂದರ್ಭದಲ್ಲಿ ಅಕ್ಷರ ರೂಪದಲ್ಲಿ ಕೊಡ್ತಾನೆ. 49 ಈ ಪದವನ್ನು ಕೊಟ್ಟಿರ್ತಾನೆ. 49 ಅಕ್ಷರಗಳಿವೆ ರೀ. ಹಾಗಾದ್ರೆ ವರ್ಣಮಾಲೆ ಅಂದಾಗ ಒಂದು ಸಾಹಿತ್ಯ ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂದು ಮಾತು ನೆನಪಿಗೆ ಬರುತ್ತೆ. ಕನ್ನಡದಲ್ಲಿ ಬರ್ತಕ್ಕಂಥ ಕವಿಚಕ್ರವರ್ತಿಗಳಲ್ಲಿ ಜನ್ನ ಅಂತ ಕವಿಚಕ್ರವರ್ತಿಗಳಲ್ಲಿ ಜನ್ನ ಅಂತ ಕವಿ ತನ್ನ ಒಂದು ಅನಂತನಾಥ ಪುರಾಣ ಅನ್ನೋ ಒಂದು ಕಾವ್ಯದಲ್ಲಿ ಹೇಳ್ತಾನೆ. ಯಾವ ಕಾವ್ಯ ಅಂದ್ರೆ ಅನಂತನಾಥ ಪುರಾಣ. ಇದೊಂದು ಧಾರ್ಮಿಕ ಕಾವ್ಯ ರೀ. ಅನಂತನಾಥ ಪುರಾಣ ಅನ್ನೋದು ಧಾರ್ಮಿಕ ಅಂದ್ರೆ ಅನಂತನಾಥನ ಕಥೆಯನ್ನು ಒಳಗೊಂಡಿರ್ತಕ್ಕಂಥ ಕಾವ್ಯದಲ್ಲಿ ಹೇಳ್ತಾನೆ. ಮಾಲೆ ಅಂತಂದರೆ ಕಟ್ಟಿಯುಮೆನೋ ಮಾಲೆಗಾರನ ಪೊಸಭಾಸಿಗಂ ಮುಡಿವ ಪೋಗಿಗಳಿಲ್ಲದೆ ಬಾಡಿ ಪೋಗದೆ. ಅಂದರೆ ಒಬ್ಬ ಮಾಲೆಗಾರ ಹೂವನ್ನು ಕಟ್ಟಿ ಮುಡಿಯೋರು ಇಲ್ಲದೆ ಇದ್ದಾಗ ಆ ಒಂದು ಮಾಲೆಗಾರನಿಗೆ ಪ್ರಯೋಜನ ಇಲ್ಲ. ಹಾಗೆಯೇ ಒಬ್ಬ ಕವಿ ಕಾವ್ಯವನ್ನು ಬರೆದು ಆ ಕಾವ್ಯವನ್ನು ಓದುಗರು ಇಲ್ಲದೇ ಇದ್ದರೆ ಆ ಕವಿಗೆ ಪ್ರಯೋಜನ ಇಲ್ಲ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳ್ತಾನೆ. ಹಾಗಾದರೆ ಇನ್ನು ಮುಂದೆ ಈ ವರ್ಣಮಾಲೆಯಲ್ಲಿ ಬಂದಿರತಕ್ಕಂಥ ಒಂದು ಅಂಶಗಳನ್ನು ನಾವು ಗಮನಿಸಬೇಕು. ಪರೀಕ್ಷಾ ದೃಷ್ಟಿಯಿಂದ 2 ಅಥವಾ 3 ಪ್ರಶ್ನೆಗಳು ಈ ಅಧ್ಯಾಯದಿಂದ ಬರುತ್ತೆ. ಹಾಗಾದ್ರೆ ಈ ವರ್ಣಮಾಲೆಯಲ್ಲಿ, ಈ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಂತಂದ್ರೆ 3 ವಿಧಗಳಾಗಿ ನಾವು ವಿಂಗಡಿಸ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ ಈ 49 ಅಕ್ಷರಗಳನ್ನು ನಾವು ಏನು ಮಾಡ್ತೇವೆ ಅಂದ್ರೆ 3 ವಿಧಗಳಾಗಿ ವಿಂಗಡಿಸ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳು. ಹಾಗಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಸ್ವರಗಳು. ಮೊದಲನೇದು ಯಾವುದಂದ್ರೆ ಸ್ವರಗಳು. ಇನ್ನು ಎರಡನೇದು ಯಾವುದಂದ್ರೆ ವ್ಯಂಜನಗಳು. ಎರಡನೇದಾಗಿ ಬರ್ತಕ್ಕಂಥದ್ದು ವ್ಯಂಜನಗಳು. ಆಮೇಲೆ ಮೂರನೇದು ಯಾವುದಂದ್ರೆ ಯೋಗವಾಹಗಳು. ಯಾವುದಂದ್ರೆ ಯೋಗವಾಹಗಳು. ಹಾಗಾದ್ರೆ ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಇಡೀ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಾಗಿ ವಿಂಗಡಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ 3 ವಿಧಗಳಾಗಿ ವಿಂಗಡಿಸುತ್ತಾರೆ. ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳು. ಹಾಗಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಸ್ವರಗಳು. ಹಾಗಾದ್ರೆ ಈ 49 ಅಕ್ಷರಗಳನ್ನು ನಾವು ಈ 3 ವಿಭಾಗಗಳಲ್ಲಿ ವಿಂಗಡಿಸಿದಾಗ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೆ 13. ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದ್ರೆ 36. ಇನ್ನು ಯೋಗವಾಹಗಳ ಸಂಖ್ಯೆ ಎಷ್ಟು ಅಂದ್ರೆ 2. ಒಟ್ಟು 49 ಅಕ್ಷರಗಳನ್ನು ಇಲ್ಲಿ ನಾವು ಏನು ಮಾಡ್ತೇವೆ ಅಂದ್ರೆ ಗಮನಿಸ್ತೇವೆ. ಹಾಗಾದ್ರೆ ಒಂದೊಂದಾಗಿ ಈ ಒಂದು ಸ್ವರಗಳ ಬಗ್ಗೆ ನೋಡಿಕೊಂಡಾಗ, ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರಿತೇವೆ ನಾವು. ಸ್ವತಂತ್ರವಾಗಿ ಅಂದರೆ ಯಾವುದೇ ಅಕ್ಷರದ ಸಹಾಯವನ್ನು ತೆಗೆದುಕೊಳ್ಳದೆ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ಏನಂತ ಕರಿತೇವೆ ಅಂದ್ರೆ ಸ್ವರಗಳು ಅಂತ ಕರಿತೇವೆ. ಹಾಗಾದ್ರೆ ಸ್ವತಂತ್ರವಾಗಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳನ್ನು ನಾವು ಏನು ಮಾಡ್ತೇವೆ ಅಂದ್ರೆ 3 ವಿಧಗಳಾಗಿ ವಿಂಗಡಿಸ್ತೇವೆ. ಈ ಸ್ವರಗಳಲ್ಲಿ ಎಷ್ಟು ವಿಧಗಳು ಅಂದ್ರೆ 3 ವಿಧಗಳು. ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಹ್ರಸ್ವ ಸ್ವರ. ಇನ್ನು ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ದೀರ್ಘಸ್ವರ. ಮೂರನೇದು ಯಾವುದಂದ್ರೆ ಪ್ಲುತಸ್ವರ ರೀ. ಸ್ವರಗಳಲ್ಲಿ 3 ವಿಧಗಳಾಗಿ ನೋಡ್ತೇವೆ. ಮೊದಲನೇದು ಯಾವುದಂದ್ರೆ ಹ್ರಸ್ವ ಸ್ವರ, ಎರಡನೇದು ಯಾವುದಂದ್ರೆ ದೀರ್ಘಸ್ವರ, ಮೂರನೇದು ಯಾವುದು ಪ್ಲುತಸ್ವರ. ಹಾಗಾದ್ರೆ ಈ 13 ಸ್ವರಗಳಲ್ಲಿ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೆ 6, ದೀರ್ಘ ಸ್ವರಗಳ ಸಂಖ್ಯೆ 7, ಪ್ಲುತ ಸ್ವರಗಳು ಯಾವುದೇ ಇರಂಗಿಲ್ಲ. ಹಾಗಾದ್ರೆ ಈ
ಹ್ರಸ್ವ ಅಂತಂದರೆ ಒಂದು ಮಾತ್ರೆಯ ಎಷ್ಟು ಮಾತ್ರೆ ಅಂದ್ರಿ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಅಂತ ಕರಿತೇವೆ ನಾವು. ಹಾಗಾದ್ರೆ ಒಂದು ಮಾತ್ರೆ ಅಂದ್ರೆ ಮಾತ್ರೆ ಅನ್ನೋ ಒಂದು ಪದವನ್ನು ನಾವು ಗಮನಿಸಿದಾಗ ಒಂದು ಅಕ್ಷರವು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ಅಥವಾ ಕಾಲಾವಧಿ ಅಂತ ಕರಿತೇವೆ ನಾವು. ಸಮಯ ಅಥವಾ ಕಾಲಾವಧಿ. ಮಾತ್ರೆ ಅಂದ್ರೆ ಒಂದು ಅಕ್ಷರವು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ಅಥವಾ ಕಾಲಾವಧಿ ಅಂತ ಕರಿತೇವೆ. ಹಾಗಾದ್ರೆ ಹ್ರಸ್ವ ಸ್ವರಗಳು ಯಾವ್ಯಾವು ಅಂತ ಗಮನಿಸಿದಾಗ ಅ ಅಂತ ಅನ್ನೋದು ಒಂದು ಸ್ವರ ರೀ, ಹ್ರಸ್ವ ಸ್ವರ. ಆಮೇಲೆ ಈ, ಆಮೇಲೆ ಉ, ರು, ಎ, ಆಮೇಲೆ ಓ. ಈ 6 ಸ್ವರಗಳನ್ನು ನಾವು ಏನಂತ ಕರಿತೇವೆ ಅಂದ್ರೆ ಹ್ರಸ್ವ ಸ್ವರಗಳು. 6 ಸ್ವರಗಳಿಗೆ ಏನಂತ ಕರಿತೇವೆ ಅಂದ್ರೆ ಹ್ರಸ್ವ ಸ್ವರಗಳಂತ ಕರಿತೇವೆ. ಇದನ್ನು ಛಂದಸ್ಸಿನಲ್ಲಿ ಪ್ರಸ್ತಾರ ಹಾಕೋದಂತ ಕರಿತೇವೆ. ಇದಕ್ಕೆ ಸಂಕೇತವನ್ನು ಬಳಸ್ತೇವೆ. ಈ 6 ಸ್ವರಗಳಿಗೆ ಸಂಕೇತವನ್ನು ಬಳಸ್ತೇವೆ. ಈ ಸ್ವರದ ಈ ಸಂಕೇತ ಏನಂದ್ರೆ ಇದಕ್ಕೆ ಲಘು ಅಂತ ಕರಿತೇವ್ರಿ ನಾವು. ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ಲಘು ಅಂತ ಕರಿತೇವೆ. ಹಾಗಾದ್ರೆ ಲಘು ಅಂದ್ರೆ ಇದು ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚಾರ ಮಾಡ್ತದೆ. ಅಂದ್ರೆ ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ಏನಂದ್ರೆ ಈ ಕಡಿಮೆ ಸಮಯದಲ್ಲಿ ಈ ಅಕ್ಷರವನ್ನು ಅ ಅನ್ನೋ ಅಕ್ಷರವನ್ನು ನಾವು ಏನು ಮಾಡ್ತೇವೆ, ಉಚ್ಚಾರ ಮಾಡ್ತೇವೆ. ಇದೇ ಥರ 6 ಹ್ರಸ್ವ ಸ್ವರಗಳನ್ನು ಉಚ್ಚಾರ ಮಾಡ್ತೇವೆ ರೀ. ಆಮೇಲೆ ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ದೀರ್ಘ ಸ್ವರ ರೀ. ಈ ಎರಡನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ದೀರ್ಘ ಸ್ವರ. ಹಾಗಾದ್ರೆ ಈ ದೀರ್ಘ ಸ್ವರ ಅಂತಂದರೆ ಇಲ್ಲಿ ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರೆ ರೀ. ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು. ಇನ್ನು ದೀರ್ಘ ಸ್ವರ ಅಂದ್ರೆ 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತ ಕರಿತೇವೆ ಅಂದ್ರೆ ನಾವು ದೀರ್ಘ ಸ್ವರ ಅಂತ ಕರಿತೇವೆ. 2 ಮಾತ್ರೆ ಅಂದರೆ ಒಂದು ಅಕ್ಷರವು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಇರ್ತದಂದ್ರೆ ಇಲ್ಲಿ 2 ಮಾತ್ರೆ ಇರ್ತದೆ. ಹಾಗಾದರೆ ದೀರ್ಘ ಸ್ವರಗಳು 7 ದೀರ್ಘ ಸ್ವರಗಳು ಯಾವ್ಯಾವು ಅಂತಂದ್ರೆ ಒಂದೊಂದಾಗಿ ನಾವು ದೀರ್ಘ ಸ್ವರವನ್ನು ಗಮನಿಸಿದಾಗ ಗೊತ್ತಾಗುತ್ತೆ. ಆ ಅನ್ನೋದು ದೀರ್ಘ ಸ್ವರ. ಆಮೇಲೆ ಈ, ಆಮೇಲೆ ಊ, ಆಮೇಲೆ ಎ, ಆಮೇಲೆ ಐ, ಆಮೇಲೆ ಓ, ಔರ್. ಇವು ಎಷ್ಟಂದ್ರೆ 7 ದೀರ್ಘ ಸ್ವರಗಳು ಏನದಾವ ಅಂದ್ರೆ 2 ಮಾತ್ರೆಯ ಕಾಲಾವಧಿಯಲ್ಲಿ ಏನು ಮಾಡ್ತಾವಂದ್ರೆ 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚಾರ ಮಾಡ್ತಾವ. ಅಂದರೆ ಈ ಅಕ್ಷರ ಹ್ರಸ್ವ ಸ್ವರ 1 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚಾರ ಮಾಡಿದ್ರೆ ದೀರ್ಘ ಸ್ವರ 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚಾರ ಮಾಡ್ತಾವೆ. ಅಂದರೆ ಈ ಅ ಅನ್ನೋ ಅಕ್ಷರ ಸ್ವಲ್ಪ ಸಮಯದೊಳಗೆ ಅಂದರೆ 1 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚಾರ ಮಾಡಿದರೆ ದೀರ್ಘ ಸ್ವರ 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚಾರ ಮಾಡ್ತಾವ. ಈ ಸಂಕೇತ ಛಂದಸ್ಸಿನಲ್ಲಿ ಬಳಸ್ತಾರೆ. ಹಾಗಾದ್ರೆ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಗುರು ಅಂತ ಕರೀತಾರೆ. ದೀರ್ಘ ಸ್ವರ ಇವು ಅಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 7. ಈ ದೀರ್ಘ ಸ್ವರ ಅಂದರೆ 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚಾರ ಮಾಡ್ತಾವ. ಹಾಗಾದರೆ 2 ಮಾತ್ರೆ ಅಂದ್ರೆ ಅಕ್ಷರಗಳು ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲಾವಧಿ ಏನಾಗಿರ್ತದಂದ್ರೆ ಇದು ಹೆಚ್ಚಿಗಾಗಿರ್ತದೆ. ಈ ಸಂಕೇತವನ್ನು ಬಳಸ್ತಾರೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಗುರು ಅಂತ ಕರೀತಾರೆ. ಗುರು ಅಂದ್ರೆ ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲಾವಧಿ ಏನಾಗಿರ್ತದಂದ್ರೆ ಗುರುವಿನ ಬೆಲೆ ಎಷ್ಟಂದ್ರೆ 2 ಮಾತ್ರೆಯ ಬೆಲೆ ಇರ್ತದೆ. ಹಾಗಾದ್ರೆ ಗುರು ಆಗ್ತಕ್ಕಂಥ ಅಕ್ಷರಗಳು ಯಾವ್ಯಾವು ಅಂದ್ರೆ ಆ ಐತಿ, ಆಮೇಲೆ ಈ, ಉ, ಎ, ಐ, ಆಮೇಲೆ ಓ, ಔ. ಇವು ಏನಾಗ್ತಾವಂದ್ರೆ ಒಟ್ಟು 7 ಅಕ್ಷರಗಳು ಏನು ಮಾಡ್ತಾವಂದ್ರೆ 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚಾರ ಮಾಡ್ತಾವೆ. ಹೀಗಾಗಿ ಇವಕ್ಕೆ ಛಂದಸ್ಸಿನೊಳಗೆ ಇವಕ್ಕೆ ದೀರ್ಘ ಸ್ವರಗಳಂತ ಕರಿತೇವೆ. ಇನ್ನು ನೆಕ್ಸ್ಟ್ ಯಾವುದಂದ್ರೆ ಪ್ಲುತ ಸ್ವರ. ಯಾವ ಸ್ವರ ಅಂದ್ರೆ ಪ್ಲುತ ಸ್ವರ. ಪ್ಲುತ ಸ್ವರದ ಸಂಕೇತ ಏನಂದರೆ ಎಸ್ ಅಂತ ಬಳಸ್ತೇವೆ. ಎಸ್ 1 ಅಥವಾ ಬಳಸ್ಬೋದು ಅಥವಾ 3 ಎಸ್ಗಳನ್ನು ಬಳಸ್ತಾರೆ. ಹಾಗಾದರೆ ಪ್ಲುತ ಸ್ವರ ಎಂದರೆ 3 ಅಥವಾ 3ಕ್ಕಿಂತ ಹೆಚ್ಚು, 4 ಇರ್ಬೋದು ಅಥವಾ 5 ಇರ್ಬೋದು, 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತ ಸ್ವರ ಅಂತ ಕರಿತೇವೆ. ಹಾಗಾದರೆ ಈ ಪ್ಲುತ ಸ್ವರಗಳು ಏನು ಮಾಡ್ತಾವಂದ್ರೆ ದೀರ್ಘ ಸ್ವರಗಳೇ ಕೆಲವೊಂದು ಸಂದರ್ಭದಲ್ಲಿ ಪ್ಲುತ ಸ್ವರವಾಗಿ ಬಳಕೆಯಾಗ್ತಾವೆ. ಈಗಾಗಲೇ ಹೇಳಿದ ಹಾಗೆ
ಪ್ಲುತ ಸ್ವರಗಳು ಏನಾಗಿರ್ತಾವಂದ್ರಿ, ಈಗ ದೀರ್ಘ ಸ್ವರಗಳೇ ಇದು. ಈಗ ಅನ್ನೋದು ದೀರ್ಘ ಸ್ವರ. ಇದನ್ನೇ ನಾವು ಏನು ಮಾಡ್ಬೋದು ಅಂದರೆ ಎಳೆದು ಉಚ್ಚಾರ ಮಾಡ್ತೇವೆ. ಇವನೇ ಏನಾಗ್ತಾವಂದ್ರೆ ಪ್ಲುತ ಸ್ವರಗಳಾಗಿರ್ತಾವೆ. ಆ, ಆಮೇಲೆ ನೆಕ್ಸ್ಟ್ ಈ, ಊ, ಎ, ಐ, ಓ, ಅವು ಇವೆಲ್ಲ ಏನಾಗಿರ್ತಾವಂದ್ರೆ ಪ್ಲುತ ಸ್ವರ ಆಗಿರ್ತಾವೆ. ದೀರ್ಘ ಸ್ವರವನ್ನು ಎಳೆದು ಉಚ್ಚರಿಸುವುದಕ್ಕೆ ಪ್ಲುತ ಸ್ವರ ಎನ್ನುವರು, ಅಥವಾ 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಪ್ಲುತ ಸ್ವರ ಅಂತ ಕರಿತೇವೆ. ಹಾಗಾದರೆ ಪ್ಲುತ ಸ್ವರಕ್ಕೆ ನಾವು ಉದಾಹರಣೆಯನ್ನು ತೆಗೆದುಕೊಂಡಾಗ, ಈಗ ಉದಾಹರಣೆಗಾಗಿ ಹಾ ರಾಮ ಅಂಥೇಳಿ ಒಂದು ಪದ ಇದೆ. ಇಲ್ಲಿ ದೀರ್ಘ ಸ್ವರ ಮಾ ಅಂತ ಅನ್ನೋದು ದೀರ್ಘ ಸ್ವರ ಅದ. ಇದನ್ನು ಎಳೆದು ಉಚ್ಚಾರ ಮಾಡಿದಾಗ ರಾಮ ಅಂತ ಒಂದು ಪದವನ್ನು ಬಳಸ್ಬೋದು. ಇದನ್ನು ಪ್ಲುತ ಸ್ವರಕ್ಕೆ ಸಂಕೇತವಾಗಿ ಬಳಸ್ಬೋದು. ಅಥವಾ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಕುಕ್ಕುಕ್ಕೋ ಎಂದು ಕೋಳಿ ಕೂಗಿತು. ಈ ಪದವನ್ನು ನಾವು ಏನು ಮಾಡ್ಬೋದು ಅಂದ್ರೆ ಪ್ಲುತ ಸ್ವರಕ್ಕೆ ಬಳಸ್ಬೋದು. ಹಾಗಾದರೆ ಇದು ಪ್ಲುತ ಸ್ವರದ ಸಂಕೇತವನ್ನು ಗಮನಿಸಬೇಕು. 1 ಎಸ್ ಅಥವಾ 3 ಎಸ್ಗಳನ್ನು ನಾವು ಬಳಸ್ತೇವೆ. ಅಥವಾ ಇದನ್ನೇ ಏನು ಮಾಡ್ಬೋದು ಅಂದ್ರೆ ಪ್ಲುತ ಸ್ವರಗಳು ಯಾವ್ಯಾವ ಅಂತ ಕರೆದ್ರೆ, ದೀರ್ಘ ಸ್ವರವನ್ನು ಏನು ಮಾಡ್ತೇವೆ ಅಂದ್ರೆ ನಾವು ಎಳೆದು ಉಚ್ಚಾರ ಮಾಡೋದಕ್ಕೆ ಪ್ಲುತ ಸ್ವರ ಅಂತ ಕರಿತೇವೆ. ಅಥವಾ 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತ ಸ್ವರ ಎನ್ನುವರು. ಅಥವಾ ಪ್ಲುತ ಸ್ವರ ಏನಾಗ್ತದಂದ್ರೆ ಇದು ಎಸ್ 1 ಅಥವಾ 3 ಎಸ್ಗಳ ಸಂಕೇತವನ್ನು ಬಳಸ್ತೇವ್ರಿ. ಹಾಗಾದರೆ ಇಷ್ಟು ಏನಂತಂದ್ರೆ ಸ್ವರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು. ಇದರಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ, ಆಮೇಲೆ ಪ್ಲುತ ಸ್ವರ 3 ಏನಾಗ್ತಾವಂದ್ರೆ ಸ್ವರಗಳು ಇಲ್ಲಿ ಬಳಕೆಯಾಗ್ತಾವೆ. ಇನ್ನು ವರ್ಣಮಾಲೆಯಲ್ಲಿ ಎರಡನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ವ್ಯಂಜನಗಳು. ಎರಡನೇದು ಯಾವುದ್ರಿ? ವ್ಯಂಜನಗಳು. ಹಾಗಾದ್ರೆ ಈ ಒಂದು 49 ಅಕ್ಷರಗಳಲ್ಲಿ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 34. ವ್ಯಂಜನಾಕ್ಷರಗಳ ಸಂಖ್ಯೆ 34. ಹಾಗಾದರೆ ಈ ವ್ಯಂಜನಾಕ್ಷರಗಳಲ್ಲಿ ವ್ಯಂಜನ ಅಂತಂದರೆ ಏನಂತ ಗಮನಿಸಬೇಕು. ಹಾಗಾದರೆ ವ್ಯಂಜನ ಎಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ, ಯಾವುದರ ಸಹಾಯದಿಂದ ಅಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತ ಸ್ವರ ಅಂತ ಕರಿತೇವೆ. ವ್ಯಂಜನಗಳು ಅಂತ ಕರಿತೇವೆ. ಹಾಗಾದರೆ ಇಲ್ಲಿ ಗಮನಿಸಬೇಕು, ಸ್ವರ ಅಂತ ಅನ್ನೋ ಪದದ ತದ್ಭವ ರೂಪ ಏನಂದ್ರೆ ಸರ ಅಂತ ಆಗ್ತದೆ. ಸ್ವರದ ಪದದ ತದ್ಭವ ರೂಪ ಸರ ಅಂಥೇಳಿ. ವ್ಯಂಜನಗಳಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರಿತೇವೆ. ಹಾಗಾದರೆ ಇಂಥ ವ್ಯಂಜನಾಕ್ಷರಗಳಲ್ಲಿ ಎಷ್ಟು ಅಂದರೆ 3 ವಿಧಗಳಿವೆ. ವ್ಯಂಜನಾಕ್ಷರಗಳಲ್ಲಿ 3 ವಿಧಗಳಿವೆ. ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳಿವೆ. ಎಷ್ಟಂದ್ರೆ 2 ವಿಧಗಳಿವೆ. ಒಂದು ಯಾವುದಂದ್ರೆ ವರ್ಗೀಯ ವ್ಯಂಜನಗಳು. ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದ್ರಿ? ವರ್ಗೀಯ ವ್ಯಂಜನಗಳು. ಎರಡನೇದು ಯಾವುದಂದ್ರೆ ಅವರ್ಗೀಯ ವ್ಯಂಜನಗಳು. ಎರಡನೇದು ಯಾವುದು? ಅವರ್ಗೀಯ ವ್ಯಂಜನಗಳು. ಹಾಗಾದರೆ ಒಟ್ಟು 34 ಅಕ್ಷರಗಳಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 25. ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ರೀ? 25. ಇನ್ನು ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 9. ಈ ಅಕ್ಷರಗಳು ಬಹಳಷ್ಟು ಮುಖ್ಯವಾಗಿದೆ. ಇನ್ನು ಈ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಎಷ್ಟು ಅಂದರೆ 3 ವಿಧಗಳಾದವ. ಹಾಗಾದ್ರೆ ಈ ವರ್ಗೀಯ ವ್ಯಂಜನ ಅಂದರೆ ವರ್ಗೀಯ ವ್ಯಂಜನಗಳು 25 ಏನದಾವ ಅಂದ್ರೆ ವ್ಯಂಜನಗಳದಾವ. ಎಷ್ಟು ಅಕ್ಷರಗಳು ರೀ? ವರ್ಗೀಯ ವ್ಯಂಜನಗಳು 25 ಅಕ್ಷರಗಳದಾವ.
ಹಾಗಾದರೆ ವರ್ಗೀಯ ವ್ಯಂಜನ ಅಂದರೆ ವರ್ಗ ಮಾಡಲು ಬರುವ ಅಕ್ಷರಗಳಿಗೆ ವರ್ಗೀಯ ವ್ಯಂಜನಗಳು ಎನ್ನುವರು. ವರ್ಗ ಮಾಡಲು ಬರುವ ಅಥವಾ ಗುಂಪುಗಳನ್ನಾಗಿ ಮಾಡಲು ಬರುವ, ವರ್ಗ ಅಥವಾ ಗುಂಪುಗಳನ್ನಾಗಿ ಮಾಡಲು ಬರುವ ಅಕ್ಷರಗಳಿಗೆ ಏನಂತ ಕರಿತೇವೆ ಅಂದ್ರೆ ವರ್ಗೀಯ ವ್ಯಂಜನ ಅಂತ ಕರಿತೇವೆ ರೀ. ವರ್ಗ ಅಥವಾ ಗುಂಪು. ಹಾಗಾದರೆ ಎಂಥ ಗುಂಪು ಅಂತ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳು ಒಟ್ಟು 25 ಅಕ್ಷರಗಳು. ಈಗ ಕ ಅನ್ನೋ ಒಂದು ಅಕ್ಷರ ಇದೆ, ಇದು ವ್ಯಂಜನಾಕ್ಷರ. ಇದರಲ್ಲಿ ಏನಿದೆ ಅಂದರೆ ವರ್ಗ ರೀ. ಕ ವರ್ಗ ಅಂದರೆ ಇದರಲ್ಲಿ 5 ಅಕ್ಷರಗಳು ಬರ್ತಾವ. ಕ, ಖ, ಗ, ಘ, ङ. ಕ ವರ್ಗ ಅಂದ್ರೆ 5 ಅಕ್ಷರಗಳು. ಇದೊಂದು ವರ್ಗ ರೀ. ವರ್ಗ ಅಂದರೆ ಇದೊಂದು ಗುಂಪುಗಳನ್ನಾಗಿ 5 ಅಕ್ಷರಗಳಿಗೆ ಗುಂಪುಗಳನ್ನಾಗಿ ಮಾಡಲು ಬರ್ತಕ್ಕಂಥ ಅಕ್ಷರಗಳು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಚ ವರ್ಗ ರೀ. ಚ ವರ್ಗದಲ್ಲಿ 5 ಅಕ್ಷರಗಳದಾವೆ. ಯಾವ್ಯಾವ ಅಂದ್ರೆ ಚ, ಛ, ಜ, ಝ, ಞ. 5 ಅಕ್ಷರಗಳಿಗೆ ಇದು ಚ ವರ್ಗ ಅನ್ನೋದು ಒಂದು ಗುಂಪು. ಇನ್ನು ನೆಕ್ಸ್ಟ್ ಟ ವರ್ಗ ರೀ. ಟ, ಠ, ಡ, ಢ, ಣ. ಇದು 5 ಅಕ್ಷರಗಳ ಒಂದು ಗುಂಪು ರೀ. ಇನ್ನು ನೆಕ್ಸ್ಟ್ 4ನೇದು ಅಕ್ಷರ ಯಾವುದಂದ್ರೆ ತ ವರ್ಗ ರೀ. ತ, ಥ, ದ, ಧ, ನ. ಆಮೇಲೆ ಕೊನೆಯದು ವರ್ಗ ಯಾವುದಂದ್ರೆ ಪ ವರ್ಗ ರೀ. ಪ ವರ್ಗದೊಳಗೆ 5 ಅಕ್ಷರಗಳದಾವೆ. ಯಾವ್ಯಾವ ಅಂದ್ರೆ ಪ, ಫ, ಬ, ಭ, ಮ. ಈ 25 ಅಕ್ಷರಗಳು ಏನು ಮಾಡ್ಬೋದು ಅಂದ್ರೆ ವರ್ಗಗಳನ್ನಾಗಿ ಅಥವಾ ಗುಂಪುಗಳನ್ನಾಗಿ ಮಾಡಲು ಬರ್ತಕ್ಕಂಥ ಅಕ್ಷರಗಳು. ಈಗ ಕ ವರ್ಗವನ್ನು ತೆಗೆದುಕೊಂಡೇವಂದ್ರೆ ಅಡ್ಡ ಸಾಲುಗಳು 5 ಅಕ್ಷರಗಳದಾವೆ. ಅಡ್ಡ ಸಾಲುಗಳು ಏನದಾವ ಅಂದ್ರೆ 5 ಅಕ್ಷರಗಳದಾವ. ಇನ್ನು ನೆಕ್ಸ್ಟ್ ಕಂಬ ಸಾಲುಗಳು ತೆಗೆದುಕೊಂಡ್ರೂ 5 ಅಕ್ಷರಗಳದಾವೆ. ಅದಕ್ಕೆ ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ವರ್ಗೀಯ ವ್ಯಂಜನಗಳು. ಒಟ್ಟು ಎಷ್ಟು ಅಂದ್ರೆ 25 ಅಕ್ಷರಗಳು. ಅಂದ್ರೆ ಕದಿಂದ ಮದವರೆಗೆ ಬರ್ತಕ್ಕಂಥ 25 ಅಕ್ಷರಗಳಿಗೆ ವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಹಾಗಾದರೆ ಈಗ ಇಂಥ ಒಂದು ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಎಷ್ಟು ಅಂತಂದರೆ 3 ವಿಧಗಳಿವೆ. ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಎಷ್ಟಂದ್ರೆ 3 ವಿಧಗಳಿವೆ. ಅದ್ರಾಗ ಒಂದನೇದು ಯಾವುದಂದ್ರೆ ಅಲ್ಪ ಪ್ರಾಣಗಳು. ಮೊದಲನೇದು ಅಲ್ಪ ಪ್ರಾಣಗಳು. ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಮಹಾಪ್ರಾಣಗಳು. ಎರಡನೇದು ಮಹಾಪ್ರಾಣಗಳು. ಇನ್ನು ನೆಕ್ಸ್ಟ್ ಮೂರನೇದು ಯಾವುದಂದ್ರೆ ಅನುನಾಸಿಕಗಳು. ಈ 3 ವರ್ಗಗಳಲ್ಲಿ ಅಂದ್ರೆ ವರ್ಗೀಯ ವ್ಯಂಜನದಲ್ಲಿ ಬರ್ತಾವೆ. ಹಾಗಾದರೆ ಈ 3 ವರ್ಗಗಳನ್ನು ಗಮನಿಸಿದಾಗ 25 ಅಕ್ಷರಗಳಲ್ಲಿ ಅಲ್ಪ ಪ್ರಾಣ ಅಕ್ಷರಗಳು 10 ಅಕ್ಷರಗಳು, ಇನ್ನು ಮಹಾಪ್ರಾಣ ಅಕ್ಷರಗಳು 10 ಅಕ್ಷರಗಳು, ಇನ್ನು ಅನುನಾಸಿಕ ಅಕ್ಷರಗಳು ಎಷ್ಟು ಅಂದ್ರೆ 5 ಅಕ್ಷರಗಳು ಏನಾಗ್ತಾವಂದ್ರೆ ಬರ್ತಾವ್ರಿ. ಹಾಗಾದ್ರೆ ಈ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಅಲ್ಪ ಪ್ರಾಣಗಳು. ಇದರಲ್ಲಿ 2 ಪದಗಳನ್ನು ನಾವು ಗಮನಿಸ್ಬೋದು. ಒಂದು ಅಲ್ಪ, ಇನ್ನೊಂದು ಪ್ರಾಣ ರೀ. ಹಾಗಾದ್ರೆ ಅಲ್ಪ ಎಂದರೆ ಕಡಿಮೆ. ಅಲ್ಪ ಅಥವಾ ಸ್ವಲ್ಪ ಅಂತ ಕರಿತೇವಲ್ಲ, ಕಡಿಮೆ. ಅಲ್ಪ ಎಂದರೆ ಕಡಿಮೆ. ಇನ್ನು ನೆಕ್ಸ್ಟ್ ಎರಡನೇದು ಇದೆಯಲ್ರಿ ಪ್ರಾಣ. ಪ್ರಾಣ ಎಂದರೆ ಉಸಿರು. ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು. ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣಗಳು ಎನ್ನುವರು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣಗಳು ಎನ್ನುವರು. ಅಥವಾ ವರ್ಗದ ಪ್ರಥಮ. ಈ ವರ್ಗ ಅಂದ್ರೆ ಕದಿಂದ ಮದವರೆಗೆ ಇರ್ತಕ್ಕಂಥ 25 ಅಕ್ಷರಗಳಿಗೆ ಒಂದು ವರ್ಗದವ್ರಿ. ಇದು ಕ ವರ್ಗ. ಆಮೇಲೆ ನೆಕ್ಸ್ಟ್ ಎರಡನೇದು ಚ ವರ್ಗ, ಮೂರನೇದು ಟ ವರ್ಗ, ನಾಲ್ಕನೇದು ತ ವರ್ಗ, ಆಮೇಲೆ
ಪ ವರ್ಗ ರೀ. ಇವಕ್ಕೆಲ್ಲ ಏನಂತ ಕರಿತೇವೆ ಅಂದ್ರೆ 5 ವರ್ಗಗಳಾಗಿ ವಿಂಗಡಿಸ್ತೇವೆ. ಹಾಗಾದ್ರೆ ವರ್ಗದ ಪ್ರಥಮ ರೀ ಅಂದ್ರೆ ಮೊದಲನೇ ಸಾಲು, ವರ್ಗದ ಪ್ರಥಮ ಮತ್ತು ತೃತೀಯ ಸಾಲಿನ ಅಕ್ಷರಗಳಿಗೂ ಏನಂತ ಕರಿತೇವೆ ಅಂದ್ರೆ ಅಲ್ಪ ಪ್ರಾಣಗಳು ಅಂತ ಕರಿತೇವ್ರಿ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣಗಳು ಎನ್ನುವರು. ಅಥವಾ ಇನ್ನೊಂದು ನಿಯಮ ಏನಂದರೆ ವರ್ಗದ ಪ್ರಥಮ ಮತ್ತು ತೃತೀಯ ಸಾಲಿನ ಅಕ್ಷರಗಳಿಗೆ ಏನಂತ ಕರಿತೇವೆ ಅಂದ್ರೆ ಅಲ್ಪ ಪ್ರಾಣಗಳು ಅಂತ ಕರಿತೇವೆ. ಹಾಗಾದ್ರೆ ಅಲ್ಪ ಪ್ರಾಣಗಳು ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡ್ತಾವೆ. ಕ, ಚ, ಟ, ತ, ಪ. ಅದೇ ರೀತಿಯಾಗಿ ಗ, ಜ, ಡ, ದ, ಬ ಇವು ಏನದಾವ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡ್ತಾವೆ. ಅದಕ್ಕೆ ಇವಕ್ಕೆ ಏನಂತ ಕರೀತಾರೆ ಅಂದ್ರೆ ಅಲ್ಪ ಪ್ರಾಣಗಳು ಅಂತ ಕರೀತಾರೆ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಎರಡನೇದಾಗಿ ಏನಂದರೆ ವರ್ಗೀಯ ವ್ಯಂಜನಗಳಲ್ಲಿ ಮಹಾಪ್ರಾಣ ಅಕ್ಷರಗಳು. ಮಹಾಪ್ರಾಣ ಅಂದ್ರೆ ಇಲ್ಲಿಯೂ ಸಹಿತ 2 ಪದಗಳನ್ನು ನಾವು ಗಮನಿಸ್ಬೋದು. 2 ಪದಗಳು ಯಾವ್ಯಾವ ಅಂದ್ರೆ ಒಂದು ಮಹಾ, ಇನ್ನೊಂದು ಪ್ರಾಣ ರೀ. ಮಹಾ ಅಂದ್ರೆ ಹೆಚ್ಚು, ಮಹಾ ಅಂದ್ರೆ ಹೆಚ್ಚು, ಪ್ರಾಣ ಎಂದರೆ ಉಸಿರು, ಪ್ರಾಣ ಎಂದರೆ ಉಸಿರು ಅಂತ ಕರೀತಾರೆ. ಮಹಾಪ್ರಾಣಗಳು ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣಗಳು ಎನ್ನುವರು. ಅಥವಾ ಇನ್ನೊಂದು ಏನು ನಿಯಮ ಇದೆ ಅಂದರೆ ವರ್ಗದ ದ್ವಿತೀಯ ಅಂದರೆ 2ನೇ ಸಾಲು, ಆಮೇಲೆ ಚತುರ್ಥ, ವರ್ಗದ ದ್ವಿತೀಯ ಮತ್ತು ಚತುರ್ಥ ಸಾಲಿನ ಅಕ್ಷರಗಳಿಗೆ ಮಹಾಪ್ರಾಣಗಳು ಎನ್ನುವರು. ವರ್ಗದ ದ್ವಿತೀಯ ಸಾಲಿನ ಅಕ್ಷರ ಯಾವುದಂದ್ರೆ ಖ, ಛ, ಠ, ಥ, ಫ ರೀ. ಅಂದ್ರೆ ಇವೆಲ್ಲ ಅಕ್ಷರ ಏನು ಮಾಡ್ತಾವೆ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡ್ತಾವೆ. ಈ ನೆಕ್ಸ್ಟ್ 4ನೇ ಸಾಲಿನ ಅಕ್ಷರಗಳು ಯಾವ್ಯಾವ ಅಂದ್ರೆ ಘ, ಝ, ಢ, ಧ, ಭ ರೀ. ಇವು ಏನಂದ್ರೆ 4ನೇ ಸಾಲಿನ ಅಕ್ಷರಗಳು. ಒಟ್ಟಾರೆಯಾಗಿ ವರ್ಗದ 2ನೇ ಸಾಲು ಮತ್ತು 4ನೇ ಸಾಲಿನ ಅಕ್ಷರಗಳಿಗೆ ಮಹಾಪ್ರಾಣಗಳಂತ ಕರಿತೇವೆ. ಮಹಾ ಅಂದರೆ ಹೆಚ್ಚು, ಅದಕ್ಕೆ ಇದನ್ನು ವಿರುದ್ಧಾರ್ಥಕ ಪದವನ್ನು ಬಳಸ್ಬೋದು. ಹೆಚ್ಚು ಪದದ ವಿರುದ್ಧ ಪದ ಯಾವುದಂದ್ರೆ ಕಡಿಮೆ. ಇಲ್ಲಿ ಪ್ರತಿಯೊಂದು ಪದದಲ್ಲಿ ನಾವು ವ್ಯಾಕರಣ ಅಂಶವನ್ನು ಗಮನಿಸ್ಬೋದು ರೀ. ಇದು ಏನಂದ್ರೆ ವರ್ಗೀಯ ವ್ಯಂಜನ ಅಂದರೆ 25 ಅಕ್ಷರಗಳಲ್ಲಿ 2ನೇದು ವರ್ಗ ರೀ ಇದು. ಇನ್ನು ನೆಕ್ಸ್ಟ್ 3ನೇದು ಯಾವುದಂದ್ರೆ ಅನುನಾಸಿಕಗಳು. ಹಾಗಾದ್ರೆ ಅನುನಾಸಿಕಗಳ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದರೆ 5 ಏನಂದ್ರೆ ಅನುನಾಸಿಕ ಅಕ್ಷರಗಳಿವೆ. ಹಾಗಾದ್ರೆ ಈ 5 ಅನುನಾಸಿಕ ಅಕ್ಷರವನ್ನು ಒಂದೊಂದಾಗಿ ನೋಡಿಕೊಂಡಾಗ ಮೊದಲನೇ ಅಕ್ಷರ ಯಾವುದಂದ್ರೆ ಂಗ ಅಕ್ಷರ, ಂಗ ವ್ಯಂಜನ ಅಕ್ಷರ. 2ನೇದು ಯ, ಆಮೇಲೆ 3ನೇದು ನ, 4 ನ, ಆಮೇಲೆ ಮ ರೀ. ಹಾಗಾದ್ರೆ ಅನುನಾಸಿಕ ಅಂದರೆ ಇಲ್ಲಿ 2 ಪದವನ್ನು ಗಮನಿಸ್ಬೋದು. ಒಂದು ಅನು, ಇನ್ನೊಂದು ನಾಸಿಕ. ಅನು ಅಂದರೆ ಅನುಕ್ರಮವಾಗಿ, ನಾಸಿಕ ಅಂದರೆ ಮೂಗು ರೀ. ಅನುಕ್ರಮವಾಗಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಅಂತ ಕರಿತೇವೆ. ಹಾಗಾದರೆ ಈ 5 ಅಕ್ಷರಗಳನ್ನು ನಾವು ಒಂದೊಂದಾಗಿ ಅನುಕ್ರಮವಾಗಿಯೇ ಇದನ್ನು ಗಮನಿಸ್ಬೇಕು. ಅಂದರೆ ಇವಕ್ಕೆ ಏನಂತ ಕರಿತೇವೆ ಅಂದರೆ ಈ 5 ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳಂತ ಕರಿತೇವೆ. ಪದಗಳನ್ನು ಗಮನಿಸಿದಾಗ ಅಂಗದಲ್ಲಿ ಒಂದು ಭಾಳ ಪ್ರಮುಖವಾದ ಪದ ಇದೆ. ಈಗ ವಾಂಗ್ಮಯ ಅಂತ ಐತ್ರಿ. ವಾಂಗ್ಮಯ ಇದು ಅನುನಾಸಿಕ ಸಂಧಿಗೆ ಉದಾಹರಣೆ. ಸಂಧಿಗಳು ಬರುವಾಗ ನಾನು ಹೇಳ್ತೇನೆ, ಈ ಅಕ್ಷರಗಳು ಎಲ್ಲಿಯಾದರೂ ಬಂದರೆ ಅದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗ್ತದೆ. ಹಾಗಾದ್ರೆ ವಾಂಗ್ಮಯ ಅಂದರೆ ಸಾಹಿತ್ಯ, ಲಿಟ್ರೇಚರ್ ಅಂತ ಕರಿತೇವೆ ರೀ, ಸಾಹಿತ್ಯ. ಇಷ್ಟು ವರ್ಗೀಯ ವ್ಯಂಜನಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು. ಇನ್ನು ನೆಕ್ಸ್ಟ್ ಈ ವ್ಯಂಜನಾಕ್ಷರಗಳಲ್ಲಿ 2ನೇದು ಯಾವುದು ಅಂತಂದ್ರೆ ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವ್ರಿ ನಾವು. 2ನೇ ಪ್ರಕಾರ ಯಾವುದಂದ್ರೆ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಾಕ್ಷರಗಳು. ಹಾಗಾದ್ರೆ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಇವೆ ಅಂದ್ರೆ ಅವರ್ಗೀಯ ವ್ಯಂಜನಗಳು 9 ಅವರ್ಗೀಯ ವ್ಯಂಜನಾಕ್ಷರಗಳಿವೆ. 9 ಅವರ್ಗೀಯ ವ್ಯಂಜನಾಕ್ಷರಗಳು.
ಹಾಗಾದ್ರೆ ಅವರ್ಗೀಯ ವ್ಯಂಜನಗಳಂದರೆ ವರ್ಗ ಮಾಡಲು ಬಾರದ ಅಕ್ಷರಗಳಿಗೆ ಅಥವಾ ಅಕ್ಷರಗಳ ಗುಂಪಿಗೆ ಅವರ್ಗೀಯ ವ್ಯಂಜನಗಳು ಎನ್ನುವರು. ಅಥವಾ ಭಿನ್ನ ಭಿನ್ನ ಧ್ವನ್ಯಂಗದ ಮೂಲಕ, ಈ ಪದ ಬಹಳಷ್ಟು ಮುಖ್ಯವಾಗಿದೆ, ಭಿನ್ನ ಭಿನ್ನ ಧ್ವನ್ಯಂಗದ ಮೂಲಕ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಎನ್ನುವರು. ಅಂದರೆ ಅಕ್ಷರವನ್ನು ಉಚ್ಚರಿಸ್ತಕ್ಕಂಥ ಅಂಗಗಳು ಬೇರೆ ಬೇರೆ ಆಗಿರ್ತಾವೆ. ಈ ಪದವನ್ನು ಸಂಧಿ ಹೇಳುವಾಗ ಬರುತ್ತೆ ಧ್ವನ್ಯಂಗ. ಈ ಪದ ಬಿಡಿಸಿ ಬರೆದ್ರೆ ಧ್ವನಿ ಪ್ಲಸ್ ಅಂಗ. ಹಾಗಾದ್ರೆ ಧ್ವನಿ ಪದ ತದ್ಭವ ರೂಪ ಧ್ವನಿ. ಭಿನ್ನ ಭಿನ್ನ ಧ್ವನ್ಯಂಗದ ಮೂಲಕ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನಗಳಂತ ಕರಿತೇವೆ. ಹಾಗಾದರೆ ಈ ಅವರ್ಗೀಯ ವ್ಯಂಜನಗಳು ಯಾವ್ಯಾವು ಅಂತಂದ್ರೆ ಯ, ರ, ಲ, ವ, ಶ, ಸ, ಶ, ಹ, ಆಮೇಲೆ ಳ. ಒಟ್ಟು ಯದಿಂದ ಳದವರೆಗೆ ಇರತಕ್ಕಂಥ 9 ಅಕ್ಷರಗಳು ಏನು ಮಾಡ್ತಾವೆ ಅಂದರೆ ಇವು ಭಿನ್ನ ಭಿನ್ನ ಧ್ವನ್ಯಂಗದ ಮೂಲಕ ಉಚ್ಚಾರ ಮಾಡ್ತಾವ. ಹೀಗಾಗಿ ಇವಕ್ಕೆ ಏನಂತ ಕರಿತಾರೆ ಅಂದ್ರೆ ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವ್ರಿ. ಅಥವಾ ವರ್ಗ ಮಾಡಲು ಬಾರದ ಅಕ್ಷರಗಳ ಗುಂಪಿಗೂ ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಇನ್ನು ವರ್ಣಮಾಲೆಯಲ್ಲಿ ಕೊನೆಯದಾಗಿರ್ತಕ್ಕಂಥ ಒಂದು ಭಾಗ ಯಾವುದಂದ್ರೆ, ಕೊನೆಯ ಪ್ರಕಾರ ಯಾವುದಂದ್ರೆ ಯೋಗವಾಹಗಳು. ಹಾಗಾದರೆ ಯೋಗವಾಹಗಳು 20 ಯೋಗವಾಹಗಳು ಎಷ್ಟಂದ್ರೆ ಅಕ್ಷರಗಳನ್ನು ನಾವು ಗಮನಿಸಿದಾಗ ಒಟ್ಟು ಈ 49 ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಗಳ ಸಂಖ್ಯೆ ಎಷ್ಟಂದ್ರೆ 2. ಹಾಗಾದರೆ ಯಾವ್ಯಾವು ಅಂತಂದ್ರೆ ಒಂದು ಬಿಂದು ಅಥವಾ ಅನುಸ್ವಾರ. 2 ಪದವನ್ನು ನಾವು ಗಮನಿಸ್ತೇವೆ. ಮೊದಲನೇದು ಬಿಂದು ಅಥವಾ ಅನುಸ್ವಾರ. ಇದನ್ನು 0 ಅನ್ನುವ ಸಂಕೇತದಿಂದ ಬಳಸ್ತಾರೆ. 0 ಅನ್ನುವ ಸಂಕೇತದಿಂದ ಅಕ್ಷರ ಎಷ್ಟಂದ್ರೆ 1. ಇನ್ನು ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ವಿಸರ್ಗ ರೀ. ಬಿಂದು ಮತ್ತು ವಿಸರ್ಗ ಈ ಒಂದು ಸಂಕೇತದಿಂದ ಬಳಸ್ತಾರೆ. ಇದನ್ನು ಎಷ್ಟು ಅಂದ್ರೆ ಇದು 1. ಹಾಗಾದ್ರೆ ಯೋಗವಾಹ ಅಂದ್ರೆ ಒಂದು ಯೋಗ, ಇನ್ನೊಂದು ವಾಹ. ಹಾಗಾದರೆ ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ. ಅಂದರೆ ಸ್ವರದೊಂದಿಗೆ ಸಂಬಂಧವನ್ನು ಹೊಂದಿ, ಯಾವ ಅಕ್ಷರ ಅಂದ್ರೆ ಸ್ವರದೊಂದಿಗೆ ಸಂಬಂಧವನ್ನು ಹೊಂದಿ ಪರಿಪೂರ್ಣಗೊಂಡ ಅಕ್ಷರಗಳಿಗೆ ಯೋಗವಾಹಗಳು ಎನ್ನುವರು. ಸ್ವರದೊಂದಿಗೆ ಸಂಬಂಧವನ್ನು ಹೊಂದಿ ಪರಿಪೂರ್ಣಗೊಂಡ ಅಕ್ಷರಗಳಿಗೆ ಏನಂತ ಕರಿತೇವೆ ಅಂದ್ರೆ ಯೋಗವಾಹಗಳು ಅಂತ ಕರಿತೇವ್ರಿ. ಈಗ ಉದಾಹರಣೆಗಾಗಿ ಈಗ ಈ ಒಂದು 0ಯನ್ನು ಇಟ್ಟೇವಂದ್ರೆ ಇಷ್ಟು ಬೆಲೆ ಇರಂಗಿಲ್ಲ. ಅದನ್ನೇ ಇದನ್ನು ಸ್ವರದ ಜೊತೆಗೆ ಸಂಬಂಧ ಹೊಂದಿತ್ತಂದ್ರೆ ಈಗ ಉದಾಹರಣೆಗಾಗಿ ಅಂದ ಅಂತ ಐತ್ರಿ. ಅಂದ ಅಂದ್ರೆ ಚಂದ ಅಥವಾ ಸುಂದರ ಅಂಥೇಳಿ ಈ ಪದದ ಅರ್ಥವನ್ನು ನಾವು ಗಮನಿಸ್ಬೋದು. ಇದು ಏನಿದೆ ಅಂದರೆ ಅ ಅನ್ನೋದು ಸ್ವರ ಇದೆ ರೀ. ಸ್ವರದೊಂದಿಗೆ ಸಂಬಂಧವನ್ನು ಹೊಂದಿ ಪರಿಪೂರ್ಣಗೊಂಡ ಅಕ್ಷರಗಳಿಗೆ ಯೋಗವಾಹಗಳು ಎನ್ನುವರು. ಅಥವಾ ಇದನ್ನು ಯೋಗ ಅಂತ ಪದ ಬಳಸ್ತೇವೆ. ಯೋಗ ಅಂದರೆ ಸಂಬಂಧ, ಅಂದರೆ ಯೋಗ ಕೂಡಿ ಬಂದಿದೆ ಅಂಥೇಳಿ ಒಂದು ಸಮಾಜದಲ್ಲಿ ಬಳಸ್ತಕ್ಕಂಥ ಒಂದು ಪದ ಇದೆ. ಹೀಗಾಗಿ ಇವು 2 ಪ್ರಕಾರಗಳನ್ನು ನಾವು ಗಮನಿಸ್ಬೋದು ಈ ಯೋಗವಾಹಗಳಲ್ಲಿ. ಅಥವಾ ಪ್ರಶ್ನೆಯನ್ನು ಇಲ್ಲಿ ಯಾವ ರೀತಿಯಾಗಿ ಕೇಳ್ತಾನಂದ್ರೆ ಬಿಂದು ಅಥವಾ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಏನೆನ್ನುವರು ಅಂತ ಕೇಳ್ತಾನೆ. ಯೋಗವಾಹಗಳು, ಸ್ವರಗಳು, ವ್ಯಂಜನಗಳು ಅಥವಾ ಇನ್ನೊಂದು ಯಾವುದಾದ್ರೂ ಸಂಯುಕ್ತಾಕ್ಷರಗಳಂತ ಆಪ್ಷನ್ ಕೊಡ್ತಾನೆ. ಇವುಗಳನ್ನು ಗಮನಿಸಬೇಕು. ಹಾಗಾದ್ರೆ 1-2 ಉದಾಹರಣೆಗಳನ್ನು ನೋಡಿಕೊಂಡಾಗ ಈಗ ಅಂಬರ ಅಂತ ಒಂದು ಪದ ಇದೆ ರೀ. ಅಂಬರ ಅಂದ್ರೆ ಆಕಾಶ ರೀ. ಅಂಬರ ಅಂದ್ರೆ ಆಕಾಶ ಅಥವಾ ಗಗನ, ಮುಗಿಲು, ಈ ಥರ ಪದಗಳನ್ನು ನಾವು ಬಳಸ್ಬೋದು. ಆಮೇಲೆ ಅಂಧ ಅಂಥೇಳಿ, ಅಂಧ. ಇವು ಎಲ್ಲ ಉದಾಹರಣೆಗಳು ಎದಕ್ಕೆ ಬರ್ತಾವೆ ಅಂತಂದ್ರೆ ಅನುಸ್ವಾರಕ್ಕೆ ಬರ್ತಕ್ಕಂಥ ಉದಾಹರಣೆಗಳಿವು. ಇವು ಏನಂದ್ರೆ ಈ 3 ಅಂಶಗಳು ಅಥವಾ 3 ಪದಗಳು ಅನುಸ್ವಾರಕ್ಕೆ ಬರ್ತಕ್ಕಂಥ ಉದಾಹರಣೆಗಳು.
ಒಟ್ಟಾರೆ ನಾವು ಸ್ವರದೊಂದಿಗೆ ಸಂಬಂಧವನ್ನು ಹೊಂದಿ ಪರಿಪೂರ್ಣಗೊಂಡ ಅಕ್ಷರಗಳಿಗೆ ಏನಂತ ಕರಿತೇವೆ ಅಂದ್ರೆ ಯೋಗವಾಹಗಳು ಅಂತ ಕರಿತೇವೆ. ಅದಕ್ಕೆ ಅನುಸ್ವಾರಕ್ಕೆ ಬರುವ ಉದಾಹರಣೆಗಳು. ಇನ್ನು ನೆಕ್ಸ್ಟ್ ಎರಡನೇದು ವಿಸರ್ಗಕ್ಕೆ ಉದಾಹರಣೆಯನ್ನು ನೋಡಿಕೊಂಡಾಗ ದುಃಖ ಅಂತ ಒಂದು ಪದ ಇದೆ. ಯಾವುದಂದ್ರೆ ದುಃಖ. ಇದನ್ನು ಈ ಮಧ್ಯದಲ್ಲಿ ಇದನ್ನು ಬಳಸ್ತೇವೆ. ಹಾಗಾದ್ರೆ ದು ಅನ್ನೋದು ವ್ಯಂಜನಾಕ್ಷರ. ಯಾವ ರೀತಿ ಸ್ವರದ ಜೊತೆ ಕೂಡ್ತದಂದ್ರೆ ದೊಳಗೆ ಇದನ್ನು ಈ ವ್ಯಂಜನಾಕ್ಷರ ಬಿಡಿಸಿ ನೋಡಿದೆವು ಅಂದ್ರೆ ಉ ಅನ್ನೋದು ಏನಿದೆ ಅಂದ್ರೆ ಹ್ರಸ್ವ ಸ್ವರ ಇದೆ. ಹ್ರಸ್ವ ಅಂದ್ರೆ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಏನು ಮಾಡ್ತದ ಉಚ್ಚಾರ ಮಾಡ್ತದೆ. ಈಗಾಗಲೇ ನೋಡಿದ ಹಾಗೆ ಇಲ್ಲಿ ಸ್ವರದ ಜೊತೆಗೆ ಸಂಬಂಧವನ್ನು ಹೊಂದಿರತಕ್ಕಂಥ ಇದು ಏನಿದೆ ಅಂದ್ರೆ ವಿಸರ್ಗ ಇದೆ. ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ಈಗ ಅಂತಃಕರಣ ಅಂತಿದೆ, ಒಂದು ಪದ ಇದೆ ಅಂತಃಕರಣ. ಈ ಅಂತಃಕರಣ ಪದದಲ್ಲಿ ಅನುಸ್ವಾರನೂ ಇದೆ, ಆಮೇಲೆ ವಿಸರ್ಗನೂ ಇದೆ ರೀ. ಅ ಅನ್ನೋದು ಸ್ವರದ ಜೊತೆ ಸಂಬಂಧ ಹೊಂದಿದ್ದು. ನೆಕ್ಸ್ಟ್ ತ ಅಂತಿದೆ. ಹಾಗಾದ್ರೆ ತ ಅನ್ನೋ ಒಂದು ಅಕ್ಷರದೊಳಗೆ ಅ ಅನ್ನೋ ಸ್ವರ ಇದೆ ರೀ. ತದೊಳಗೆ ಅ ಅನ್ನೋ ಸ್ವರ ಇದೆ. ಹೀಗಾಗಿ ಸ್ವರದೊಂದಿಗೆ ಸಂಬಂಧವನ್ನು ಹೊಂದಿ ಸ್ವರಾಕ್ಷರಗಳೊಂದಿಗೆ ಸಂಬಂಧವನ್ನು ಹೊಂದಿ ಪರಿಪೂರ್ಣಗೊಂಡ ಅಕ್ಷರಗಳಿಗೆ ಯೋಗವಾಹಗಳಂತ ಕರಿತೇವೆ. ಅಥವಾ ಇನ್ನೊಂದು ಏನಾರು ಕೇಳ್ಬೋದು, ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಏನೆಂದು ಕರೆಯುವರು, ಈ ಥರನೂ ಏನು ಮಾಡ್ಬೋದು ಅಂದ್ರೆ ಪ್ರಶ್ನೆಗಳನ್ನು ಕೇಳ್ಬೋದು. ಇಷ್ಟು ಏನಂದ್ರೆ ಈ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾದ ಅಂಶಗಳನ್ನು ಇಲ್ಲಿಯವರೆಗೆ ಗಮನಿಸಿದ್ದಾಗಿದೆ.